ರಾಜ್ಯ ಸರ್ಕಾರ ಗ್ಯಾರಂಟಿ ಸ್ಕೀಮ್ ಮೂಲಕ ಅದರಲ್ಲೂ ಕೂಡ ಅನ್ನಭಾಗ್ಯ ಯೋಜನೆಯ ಮೂಲಕ 10 ಕೆ ಜಿ ಅಕ್ಕಿಯನ್ನು ಕೊಡ್ತೀವಿ ಅಂತೇಳಿ ಹೇಳಿತ್ತು ಕಾಂಗ್ರೆಸ್ ಸರ್ಕಾರ. ಆದರೆ 10 ಕೆ ಜಿ ಅಕ್ಕಿ ಕೊಡಲಿಕ್ಕಾಗ್ತಾ ಇಲ್ಲ. 5 ಕೆ ಜಿ ಅಕ್ಕಿ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ 5 ಕೆ ಜಿಯ ಬದಲಾಗಿ ಅಕ್ಕಿಯ ಬದಲಾಗಿ ಹಣವನ್ನು ಕೊಡ್ತಾ ಇದ್ದಾರೆ. 1 ಕೆ ಜಿಗೆ 34 ರೂಪಾಯಿ ರೀತಿಯಾಗಿ 170 ರೂಪಾಯಿಯನ್ನು DBT ಮೂಲಕ ಹಣವನ್ನು ಕೊಡ್ತಾ ಇದ್ದಾರೆ. ಸೊ ಹಾಗಾದರೆ ಇನ್ನು ಮುಂದೆ 5 ಕೆ ಜಿ ಅಕ್ಕಿ ಬಂದೇ ಬರುತ್ತೆ, ಯಾಕಂದರೆ ಕೇಂದ್ರ ಸರ್ಕಾರದಿಂದ ಅದು ವಿತರಣೆ ಆಗ್ತಾ ಇರೋದು. ಇದರ ಜೊತೆಗೆ ಇನ್ನೂ 5 ಕೆ ಜಿ ಅಕ್ಕಿ ಏನು ವಿತರಣೆ ಆಗಬೇಕಾಗಿತ್ತು, ಅದರ ಬದಲು ಹಣ ಏನು ಕೊಡ್ತಾ ಇದ್ದಾರಲ್ಲ, ಅದರ ಬದಲಾಗಿ ಬೇಳೆ, ಸಕ್ಕರೆ, ಎಣ್ಣೆ, ಈ ರೀತಿಯಾಗಿ ಕೊಡಲಿಕ್ಕೆ ಸಾಧ್ಯತೆ ಇದೆಯಾ ಅನ್ನೋದ್ರ ಬಗ್ಗೆನೂ ಕೂಡ ಈಗ ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಹಾಗಾದರೆ ಇನ್ನು ಮುಂದೆ ಎಲ್ಲ ಅಂದುಕೊಂಡಂತಾದರೆ 5 ಕೆ ಜಿ ಅಕ್ಕಿಯನ್ನು ಬರ್ತಾ ಇದೆ, ಅದರ ಜೊತೆಗೆ 5 ಕೆ ಜಿ ಅಕ್ಕಿಯ ಬದಲಾಗಿ ಹಣ ಏನು DBT ಮೂಲಕ ಹಣ ಬರ್ತಾ ಇತ್ತಲ್ಲ ಅದು ಸ್ಟಾಪ್ ಆಗುತ್ತೆ. ಅದರ ಬದಲಾಗಿ 2 ಸಾಧ್ಯತೆಗಳಿದ್ದಾವೆ ಏನೇನು ಕೊಡ್ಬೋದು ಅಂಥೇಳಿ. ಈಗ ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಅಕ್ಕಿ ಇಲ್ಲ ಅಂತ ಹೇಳ್ತಾ ಇತ್ತು. ಬಟ್ ಈಗ ರಾಜ್ಯ ಸರ್ಕಾರ ಮನವಿ ಮತ್ತೊಂದು ಸರಿ ಮಾಡಿಕೊಂಡಿದ್ದೆ ಫುಡ್ ಕಾರ್ಪೊರೇಷನ್ಗೆ. ಸೊ ಕೇಂದ್ರ ಸರ್ಕಾರದವರು ಈಗ ಕೊನೆಗೂ ಸಮ್ಮತಿಯನ್ನು ಸೂಚಿಸಿದ್ದಾರೆ, ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಏನು ಅಂತಂದರೆ, ನೀವು ಕೇಳಿದಷ್ಟು ಅಕ್ಕಿಯನ್ನು ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ ಅಂಥೇಳಿ. ಅವರು ಹೇಳ್ತಾ ಇರೋದೇನೆಂದರೆ, ನಮಗೆ ಕಡಿಮೆ ರೇಟಿಗೆ ಕೊಡಿ ಅಂಥೇಳಿ, 28 ರೂಪಾಯಿಗೆ ಕೆ ಜಿ ರೀತಿಯಾಗಿ ನಮಗೆ ಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ಈ ಮೂಲಕ 5 ಕೆ ಜಿ ಅಕ್ಕಿಯನ್ನು ಬರ್ತಾ ಇದೆ, ಅದರ ಜೊತೆಗೆ 5 ಕೆ ಜಿಯ ಬದಲಾಗಿ ಹಣ ಏನು ಕೊಡ್ತಾ ಇದ್ರಲ್ಲ ಅದು ಸ್ಟಾಪ್ ಆಗುತ್ತೆ. ಅದರ ಬದಲಾಗಿ ಮತ್ತೆ ಹೆಚ್ಚುವರಿಯಾಗಿ 5 ಕೆ ಜಿ ಅಕ್ಕಿ ವಿತರಣೆ ಮಾಡುವಂಥ ಸಾಧ್ಯತೆ ಹೆಚ್ಚಿದೆ. ಈ ಬಗ್ಗೆ ರಾಜ್ಯ ಸರ್ಕಾರ ನಿರ್ಧಾರ ಕೈಗೊಳ್ಳಬೇಕಾಗಿದೆ. ಬಟ್ ಜನರ ಮನವಿ ಏನಿದೆ, ಜನರ ಬೇಡಿಕೆ ಏನಿದೆ ಅನ್ನೋದ್ರ ಬಗ್ಗೆನೂ ಕೂಡ ಆಹಾರ ಮತ್ತು ನಾಗರಿಕ ಇಲಾಖೆ, ಸರಬರಾಜು ಇಲಾಖೆ ಒಂದು ಸರ್ವೆಯನ್ನು ಮಾಡಿಸುತ್ತೆ ರಾಜ್ಯಾದ್ಯಂತನೂ ಕೂಡ. ಎಲ್ಲ ಜಿಲ್ಲೆಗಳಲ್ಲಿ ಆಹಾರ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳ ಮೂಲಕ ಜನರಲ್ಲಿ ಒಂದು ರೀತಿಯಾಗಿ ಕೆಲವು ಪ್ರಶ್ನಾವಳಿಗಳನ್ನು ಮಾಡಿಕೊಂಡು ಆ ಪ್ರಶ್ನಾವಳಿಗೆ ನೀವು ಉತ್ತರವನ್ನು ಕೊಡಿ, ನೀವು ಏನು ಹೇಳ್ತೀರಿ ಅಂಥೇಳಿ ಕೇಳಿದಾಗ, ಸೊ ಇದರಲ್ಲಿ ಜಿಲ್ಲಾ ಕೇಂದ್ರದಲ್ಲಿ, ತಾಲೂಕು ಕೇಂದ್ರದಲ್ಲಿ, ಹಳ್ಳಿಗಳಲ್ಲೂ ಕೂಡ ಎಲ್ಲಿ ಪಡಿತರ ವಿತರಣೆ ಮಾಡ್ತಾ ಇದ್ದಾರೆ ಅಲ್ಲಿ ಈ ಸರ್ವೆಯನ್ನು ಮಾಡಿದ್ದಾರೆ. ಈ ಸರ್ವೆಯಲ್ಲಿ 93% ಜನ, ಒಬ್ಬರಲ್ಲ ಇಬ್ಬರಲ್ಲ, 93% ಜನ ಹೇಳ್ತಾ ಇರೋದು 5 ಕೆ ಜಿ ಅಕ್ಕಿಯನ್ನು ಕೊಡ್ತಾಯಿದ್ದೀರಿ ಸ್ವಾಮಿ, ಅದರ ಜೊತೆಗೆ 5 ಕೆ ಜಿ ಹೆಚ್ಚುವರೆಗೆ ಹಣ ಕೊಡಬೇಡಿ, ಅದ್ರ ಬದಲು, ಯಾಕಂದರೆ ದುಡ್ಡು ಬಂತಂದರೆ ಬೇರೆ ಬೇರೆ ಕಾರಣಕ್ಕೆ ಬಳಕೆ ಆಗಿಬಿಡುತ್ತೆ. ಆದರೆ ದಿನಸಿ ರೀತಿಯಾಗಿ ನಾವು ಖರೀದಿ ಮಾಡಲಿಕ್ಕೆ ಎಲ್ಲವೂ ಕೂಡ ತುಂಬ ಕಾಸ್ಟ್ಲಿ ಆಗ್ತಾಯಿದೆ, ದುಬಾರಿ ದುನಿಯಾ ಇದು, ಕಷ್ಟ ಆಗ್ತಾ ಇದೆ. ಅದರ ಬದಲಾಗಿ ಬೇಳೆನ ಕೊಡಿ, ಸಕ್ಕರೆಯನ್ನು ಕೊಡಿ, ಎಣ್ಣೆಯನ್ನು ಕೊಡಿ, ಉಪ್ಪು ಕೊಡಿ, ಈ ರೀತಿಯಾಗಿ ಮನವಿಯನ್ನು ಮಾಡ್ಕೊಳ್ತಿದ್ದಾರೆ. ಇದರಲ್ಲಿ 93% ಹೈಯೆಸ್ಟ್ ಕೇಳ್ತಾ ಇರೋದು ಯಾರು ಅಂದರೆ, ಈಗ ಅಕ್ಕಿ ಕೊಡ್ತಾ ಇದ್ರೆ 5 ಕೆ ಜಿ, ಅದರ ಜೊತೆಗೆ ಈಗ 5 ಕೆ ಜಿ ಏನು ಅಕ್ಕಿ ಕೊಡಬೇಕು ಅಂತ ಏನು ಯೋಚನೆ ಮಾಡ್ತಾ ಇದ್ದೀರಲ್ಲ, ಅಕ್ಕಿ ಕೊಡಬೇಡಿ, ನಮಗೆ ಅದ್ರ ಬದಲಾಗಿ ಬೇಳೆ ಕೊಡಿ ಅಂತ. ಯಾಕಂದರೆ ಬೇಳೆ ರೇಟ್ ತುಂಬ ಗಗನಕ್ಕೆ ಏರ್ತಾ ಇದೆ. ಅದನ್ನು ನಾವು ಬಡವರು, ಶ್ರಮಿಕರು, ಕಾರ್ಮಿಕರು ಕೊಂಡ್ಕೊಳ್ಳೋಕ್ಕಾಗಲ್ಲ. ಅನುಕೂಲ ಆಗುತ್ತೆ, ಸರ್ಕಾರ ಜನರಿಗೆ ಅನುಕೂಲ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅನ್ನಭಾಗ್ಯ ಸ್ಕೀಮನ್ನೇನು ತಂದಿದ್ದೀರಿ. ಅಕ್ಕಿ ಕೊಡ್ತಾ ಇದ್ರೆ 5 ಕೆ ಜಿ ಖಂಡಿತವಾಗಿ ಕೂಡ ಭಾಳ ಅನುಕೂಲ ಆಗ್ತಾ ಇದೆ. ಇದರ ಜೊತೆಗೆ ಹೆಚ್ಚುವರಿಯಾಗಿ ಅಂದರೆ 10 ಕೆ ಜಿ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಉಳಿದ 5 ಕೆ ಜಿಯ ಬದಲಾಗಿ ನಮಗೆ ಬೇಳೆ ಕೊಡಿ, ಸಕ್ಕರೆ ಕೊಡಿ, ಈ ರೀತಿಯಾಗಿ ಮನವಿ ಮಾಡ್ಕೊಳ್ತಾ ಇದ್ದಾರೆ. 93% ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಅಂದರೆ ಈ ಸರ್ವೆಯಲ್ಲಿ ಅದು ಮಾಹಿತಿನೂ ಕೂಡ ಲಭ್ಯ ಆಗಿದೆ. ಇದನ್ನು ಖುದ್ದು ಆಹಾರ ಇಲಾಖೆಯ ಸಚಿವರಾದಂಥ KH ಮುನಿಯಪ್ಪ ಅವರೇ ಮಾಹಿತಿಯನ್ನು ನೀಡಿದ್ದಾರೆ ದೆಹಲಿಯಲ್ಲಿ. ಸೊ ಈ ಹಿನ್ನೆಲೆಯಲ್ಲಿ ಈ ಬಗ್ಗೆನೂ ಕೂಡ ನಾವು ಯೋಚನೆ ಮಾಡ್ತೀವಿ, ಚಿಂತನೆ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ರಾಜ್ಯ ಸರ್ಕಾರ. ಆದರೆ ಸಚಿವ ಸಂಪುಟದ ಸಭೆಯಲ್ಲಿ ಈ ಬಗ್ಗೆ ನಾವು ಚರ್ಚೆ ಮಾಡ್ತೀನಿ, ಇದಕ್ಕೆ ಸಚಿವ ಸಂಪುಟದ ಸದಸ್ಯರು ಮತ್ತು CM DCM DK ಶಿವಕುಮಾರ್ ಅವರು ಏನು ನಿರ್ಧಾರವನ್ನು ಕೈಗೊಳ್ತಾರೆ ಅದರ ಮೇಲೆ ನಿರ್ಧಾರ ಆಗುತ್ತೆ. ನಾವು ಅಕ್ಕಿಯನ್ನು ಕೊಡಬೇಕು, ಯಾಕಂದರೆ ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಕೊಡೋದಿಲ್ಲ ಅಂತ ಹೇಳ್ತಾ ಇತ್ತು ಅಕ್ಕಿಯನ್ನು. ಯಾಕಂದರೆ ನಮ್ಮಲ್ಲೇ ದಾಸ್ತಾನು ಇಲ್ಲ, ಬೆಳೆಯೋದು ಕಷ್ಟ ಆಗ್ತದೆ, ಎಲ್ಲ ಕಡೆಗೂ ಬರುವಂಥ ಅಕ್ಕಿ ಏನಿದೆ ವಿತರಣೆ ಮಾಡೋದು ಕಷ್ಟ ಆಗ್ತಾ ಇದೆ, ಆ ಕಾರಣಕ್ಕೆ ನಾವು ಸದ್ಯ ಸಪ್ಲೈ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇತ್ತು. ಬಟ್ ಈಗ ಕಳೆದ ಒಂದು ವಾರದ ಪ್ರಕ್ರಿಯೆಯನ್ನು ನೋಡ್ತಾ ಹೋದರೆ ಅವರು ಅಕ್ಕಿ ನೀವು ಎಷ್ಟು ಕೇಳ್ತೀರೋ ಅಷ್ಟು ಅಕ್ಕಿಯನ್ನು ನಾವು ಕೊಡಲಿಕ್ಕೆ ರೆಡಿದ್ದೀವಿ ಅಂಥೇಳಿ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಸೊ 5 ಕೆ ಜಿಯ ಬದಲಾಗಿ DBT ಅಂತೂ ಇನ್ನು ಮುಂದೆ 2 ತಿಂಗಳಾದಮೇಲೆ ನಿಮಗೆ 170 ರೂಪಾಯಿನ ಬರ್ತಾ ಇತ್ತಲ್ಲ,
ಅದು ಸ್ಟಾಪ್ ಆಗೋದು ಬಹುತೇಕ ಖಚಿತ. 2 ಆಪ್ಷನ್ ನಾನು ಮೊದಲೇ ಹೇಳಿದಂತೆ, ಒಂದು ಅಕ್ಕಿ ಬರುತ್ತೆ, 10 kg ಅಕ್ಕಿ ನಿಮಗೆ ಕಂಪ್ಲೀಟಾಗಿ ಬರುತ್ತೆ. ಇಲ್ಲದೆ ಹೋದರೆ ನಿಮಗೆ 5 kgಯ ಬದಲಾಗಿ ಬೇರೆ ಕೊಡಲಿಕ್ಕೆ ಏನಾದರೂ ಸಾಧ್ಯತೆ ಇದೆಯಾ ಅನ್ನೋದ್ರ ಬಗ್ಗೆ, ಯಾಕಂದರೆ ಜನರೆಲ್ಲರೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಅವರ ಮನವಿಗೆ ಸರ್ಕಾರ ಓಗೊಡುತ್ತಾ ಅನ್ನೋದು ಸಚಿವ ಸಂಪುಟದ ಸಭೆಯಲ್ಲಿ, ಅಂದರೆ ಮುಂದೆ ನಡೆಯುವಂಥ ಸಚಿವ ಸಂಪುಟದ ಸಭೆಯಲ್ಲಿ ಈ ಬಗ್ಗೆ ನಿರ್ಧಾರ ಆಗಲಿದೆ. ಅವತ್ತು ಚರ್ಚೆಯನ್ನು ಕೂಡ ಮಾಡ್ತಾರೆ. ಹೀಗೀಗಿದೆ, ನಾವು ಒಂದು ಸರ್ವೇನ ಮಾಡಿಸಿದ್ವಿ, 93% ಎಲ್ಲರೂ ಕೂಡ ಕೇಳ್ತಾ ಇರೋದು ಅಕ್ಕಿ ಕೊಡ್ತಾ ಇದ್ರ ಸ್ವಾಮಿ, ಅದ್ರ ಜೊತೆಗೆ ಬೇಳೆನೂ ಕೂಡ ಕೊಡಿ, ಸಕ್ಕರೆನೂ ಕೂಡ ಕೊಡಿ, ಒಂದು ಎಣ್ಣೆ ಪ್ಯಾಕೆಟ್ ಆದರೂ ಕೊಡಿ, ಅನುಕೂಲ ಆಗತ್ತೆ ರೈತರಿಗೆ. ಇಷ್ಟು ಕೊಟ್ಟರೆ ಮಿನಿಮಮ್ ಒಂದು ತಿಂಗಳಿಗೆ ಎಷ್ಟು ಬೇಕು ಇಬ್ಬರಿಗೆ ಆರಾಮಾಗಿ ಅಡುಗೆ ಮಾಡಿಕೊಂಡು ಜೀವನ ಮಾಡಲಿಕ್ಕೆ ಇನ್ನೂ ತೊಂದರೆ ಆಗೋದಿಲ್ಲ, ಕಷ್ಟ ಆಗೋದಿಲ್ಲ ಅಂಥೇಳಿ ಸರ್ವೆಯಲ್ಲಿ ಮಾಹಿತಿ ಸಿಕ್ಕಿದೆ. ಸೊ ಈ ಜನರು ಕೂಡ ಕೇಳ್ತಾ ಇರೋದು ಸರಿ ಇದೆ ಅಂತ ಅನಿಸ್ತಾ ಇದೆ. ಸೊ ಈ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಏನು ಮಾಡುತ್ತೆ, ಏನು ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಜನರ ಅಭಿಮತ ಏನಿದೆ, ಜನರ ಮನವಿ ಏನಿದೆ, ಅದಕ್ಕೆ ಹೋಗೊಡುತ್ತಾ, ಅಥವಾ ಈಗ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಅಕ್ಕಿಯನ್ನು ಕೊಡ್ತೀವಿ ಬೇಕಾದ್ರೆ ತೊಗೊಳ್ಳಿ ಅಂಥೇಳಿ. ಅವರು 34 ರೂಪಾಯಿ ರೇಟಿಂದ 28ವರೆಗೂ ಕೂಡ ಹೇಳ್ತಾ ಇದ್ದಾರೆ. ದರ ಏನಾದರೂ ಕಡಿಮೆ ಆಯಿತು ಅಂದರೆ ಅದನ್ನು ಅಕ್ಕಿಯನ್ನು ತೆಗೆದುಕೊಳ್ಳುವಂಥ, ಖರೀದಿಸುವಂಥ ಸಾಧ್ಯತೆ ಇದೆ. ಬಟ್ ಇಲ್ಲಿ ಸಂಕಟ ಇರೋದಂದರೆ ಸರ್ಕಾರಕ್ಕೆ ಇಕ್ಕಟ್ಟಿಗೆ ಸಿಲುಕುವ ಪರಿಸ್ಥಿತಿ ಏನಂದರೆ, ಸರ್ವೆಯಲ್ಲಿ ಜನರೆಲ್ಲರೂ ಕೂಡ ಹೇಳ್ತಾ ಇರೋದು ಅಕ್ಕಿ 5 kg ಸಾಕು, ಇನ್ನೂ 5 kg ಅಕ್ಕಿ ಬದಲಾಗಿ ಹಣ ಏನು ಕೊಡ್ತಾ ಇದ್ರಲ್ಲ ಅದು ಕೊಡಬೇಡಿ, ಬೇಳೆ ಕೊಡಿ ಅಂಥೇಳಿ ಕೇಳ್ತಾ ಇದ್ದಾರಲ್ಲ. ಇದಕ್ಕೆ ಏನು ಮಾಡಬೇಕು ಅನ್ನೋ ನಿರ್ಧಾರವನ್ನು CM ಸಿದ್ದರಾಮಯ್ಯ ಅವರು, DCM DK ಶಿವಕುಮಾರ್ ಅವರು ಮಾಡಲಿದ್ದಾರೆ ಮತ್ತು ಸಚಿವ ಸಂಪುಟದ ಸದಸ್ಯರು ಮಾಡಲಿದ್ದಾರೆ. ಬಟ್ ಒಂದಂತೂ ಖಚಿತ, ಇನ್ನು ಮುಂದೆ ಇನ್ನೊಂದು 2 ತಿಂಗಳಾದಮೇಲೆ ನಿಮಗೇನು 5 kg ಅಕ್ಕಿ ಹಣ ಬದಲಾಗಿ 5 kg ಅಕ್ಕಿ ಬದಲಾಗಿ ಹಣ ಏನು ಬರ್ತಾ ಇತ್ತಲ್ಲ, ಅದು DBT ಮೂಲಕ ಬರೋದಿಲ್ಲ, ಅದು ಸ್ಟಾಪ್ ಆಗುತ್ತೆ. ಪರ್ಯಾಯವಾಗಿ 2 ಆಪ್ಷನ್, ಅಕ್ಕಿ ಕೊಡ್ತಾರೆ, ಇಲ್ಲದೇ ಇದ್ದರೆ ಬೇಳೆ. ಈ ರೀತಿಯಾಗಿ ಬೇಳೆ ಕೊಡೋದು ಕಷ್ಟ ಆಗುತ್ತೆ, ಯಾಕಂದರೆ ರೇಟ್ ಜಾಸ್ತಿ ಇದೆ. ಬಟ್ ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ, ಮ್ಯಾನೇಜ್ ಮಾಡ್ತಾರೆ ಅನ್ನೋದು ನೋಡಬೇಕಾಗಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂಥೇಳಿ ಭಾವಿಸ್ತೀನಿ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಶರಣು ಹಂಪಿ, News 18.